ಬಸ್ ದರ ಏರಿಕೆ ಶೇಕಡ 15ರಷ್ಟು ಏರಿಕೆ ಮಾಡಿ ನೋಡ್ರಿ, ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ನಾನು ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕ. ಮತ್ತು ಇದು ಹೆಣ್ಮಕ್ಳಿಗೂ ಅನ್ಯಾಯ. ಅವರಿಗೆ ಪುಕಟ್ ಕೊಟ್ಟರು, ಅವ್ರ ಮಗ ಸಾಲಿಗೆ ಹೋಗ್ತಾನೆ, ಅವನಿಗೆ ಹೆಚ್ಚಾಗೈತಿ. ಅವ್ರ ಮಕ್ಕಳು ಎಲ್ಲ ನೌಕರಿಗೆ ಹೋಗೋರು, ಅವ್ರಿಗೆ ಬಸ್ ಚಾರ್ಜ್ ಹೆಚ್ಚಾಗೈತಿ, ಗಂಡಿಗೆ ಹೆಚ್ಚಾಗೈತಿ. ಮತ್ತು ಗಂಡದ ರಕ್ಷಣೆ ಮಾಡಬೇಕಾದ್ರೆ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು ಅಂತ ನಮ್ಮ ವಿನಂತಿ. ಮೇಯರ್ ಅವಧಿ ನಾಳೆ ಮುಗಿತ ಸರ್. ಇಲ್ಲಿ ನಮ್ಗೆ ಅವಕಾಶ ಬೇರೆ ಇದೆ. ವಿಧಾನ ಪರಿಷತ್ ಸದಸ್ಯರು ಇಲ್ಲೇ ವೋಟಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ, ಅದನ್ನೆಲ್ಲ ಕೂತು ನಾವು ಚರ್ಚೆ ಮಾಡ್ತೀವಿ. ಈಗ ಈ ಅವಧಿ ಮುಗೀತಿ, 8ನೇ ತಾರೀಕಿಗೆ ನಾವು ಮುಗಿತೈತಿ. ಮುಗಿದ ಮ್ಯಾಗ ಯಾರನ್ನೂ ಮೇಯರ್, ಯಾರು ಉಪಮೇಯರ್, ನಮ್ಮ ಪಕ್ಷ ನಾವೆಲ್ಲ ನಮ್ಮ ಏನೋ ಒಂದು ಟೀಮ್ ಇದೆ, ನಾವು ಮತ್ತೆಲ್ಲರೂ ಕೂಡ ಚರ್ಚೆ ಮಾಡಿ ನಿರ್ಣಯ ಮಾಡಿ. ಬಹುಮತ ಇದ್ದರೂ ಅಧಿಕಾರ ಹಿಡಿಯೋಕ್ಕಾಗ್ತಿಲ್ಲ ಸರ್. ನೋಡಿ, ಅದು ಏನಾಗಿದೆ ಅಂದರೆ, ಹೋದ ಸಲ ನಮ್ಮದು ಒಬ್ಬ ಸದಸ್ಯರು ತೀರ್ಕೊಂಡ್ರು, ಒಂದು ಸಂಖ್ಯೆ ಕಡಿಮೆ ಆಯಿತು. ನಾವು ಎಂದು ಓಟ್ ಈ ಸಲ ಎಲ್ಲೂ ನಮ್ಮ ಮತದ ಓಟ್ಗಳು ಎಲ್ಲೂ ನಮ್ಮ ಹೋದ ಸಲ ಪ್ರತಿ ಸಲನೂ BJP ಇರೋರೇ ಪಕ್ಷಕ್ಕೆ ದ್ರೋಹ ಮಾಡ್ತಿದ್ರು. ಮೊನ್ನೆ ಮೇಯರ್ ಚುನಾವಣೆಯಲ್ಲಿ ಪಕ್ಷದಲ್ಲಿರುವ ಯಾವ ಕಾರ್ಪೊರೇಟ್ರು ಅಬ್ಸೆಂಟ್ ಆಗಲಿ, ನಮ್ಮ ಪಕ್ಷದ ವಿರುದ್ಧ ಓಟ್ ಆಗಲಿ ಮಾಡಿಲ್ಲ. ನಾವು ಒಕ್ಕಟ್ಟಿದ್ದೀವಿ, ಈಗಲೂ ಒಕ್ಕಟ್ಟಿರ್ತೀವಿ. ಯಾರು ವಿಜಯಪುರ ಮಹಾನಗರ ಪಾಲಿಕೆಯನ್ನು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂಥವ್ರನ್ನ ನಾವೆಲ್ಲ ಕೂಡಿ ಎಲ್ಲ ಕಾರ್ಪೊರೇಟರ್ಗಳ ಅಭಿಪ್ರಾಯ ತಗೊಂಡು ನಗರಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ಕೂಡಿ ಅಂತಿಮ ಮಾಡ್ತೀವಿ.